ಯಾವ್ದೋ ಒಬ್ಬ ಮನುಷ್ಯ ಸಣ್ಣದಾಗಿ ಏನೋ ಒಂದು ಮೆಸೇಜ್ ಕೊಡ್ತಾವ್ರೆ ಅಂತಂದ್ರೆ ಅದು ನಮ್ಮ ಎಲ್ಲ ಜೀವನಕ್ಕೂ ಒಂದು ಪಾಠ ಇರುತ್ತೆ, ನಾವು ಕಲಿಯೋದು ತುಂಬಾ ಇರುತ್ತೆ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಪ್ರೊಸೆಷನ್ ನಡೀತಾ ಇತ್ತು, ಸಸ್ಯಾಹಾರ ಮತ್ತು ಮಾಂಸಾಹಾರ ಅಂತೇಳಿ. ಸೊ ಇದು ಏನು, ಹೇಗೆ, ಬನ್ನಿ. ಇಲ್ಲೊಬ್ರು ಇದ್ದಾರೆ ಸರ್. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಸುರೇಂದ್ರ ಕುಮಾರ್. ಇಲ್ಲಿ ನಾವು ಶಾಕಾಹಾರ. ಓಕೆ ಸರ್, ಈಗ ನೀವು ರ್ಯಾಲಿ ಮಾಡ್ತಾ ಇದ್ರಿ. ಈ ರ್ಯಾಲಿ ಉದ್ದೇಶ ಏನು? ಇದ್ರ ಹಿಂದೆಗಡೆ ಇರುವಂತಹ ಏನಿದು ಹಿಂಸೆ ಆಗಬಾರ್ದು, ಪ್ರಾಣಿಗಳ ದಯೆ ಅಂತ ನೀವು ಹೇಳ್ತಾ ಇದ್ರಿ. ಏನಿದು, ಯಾಕೆ ಈ ಥರ ಮಾಡ್ತಾ ಇದ್ರಿ? ಸೊ ನಮ್ಮ ಎಲ್ಲರಿಗೂ ಗೊತ್ತಿದೆ, ಅಹಿಂಸೋ ಪರಮೋ ಧರ್ಮ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ. ಸೊ ನಾವು ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾ ಇದ್ದೀವಿ, ಬಟ್ ಅಹಿಂಸದಲ್ಲಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಬಟ್ ಜೀವಿಸ್ತಾ ಇಲ್ಲ. ಅದಕ್ಕೇನಕ್ಕೆ ಅಂದರೆ ಎಲ್ಲರಿಗೂ ಈ ಪ್ರಾಣಿಗಳಿಗೆ ಹಿಂಸೆ ಮಾಡೋದು ಇದೆಲ್ಲ ಅದು ಹಿಂಸೆ ಅಂತ ಅವೇರ್ನೆಸ್ ಇಲ್ಲ ಯಾರಿಗೆ. ಅದಕ್ಕೆ ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಹಿಂಸೆ ಕೊಟ್ಟರೆ ಹಿಂಸೆ ಬರುತ್ತೆ. ಸೊ ಅವೇರ್ನೆಸ್ ಎಲ್ಲರಿಗೂ ಈ ಅವಗಾಹನ, ಈ ಅಹಿಂಸಾ ಪರಮೋ ಧರ್ಮನ ಅವೇರ್ನೆಸ್ ತರೋಕ್ಕೋಸ್ಕರ ಪ್ರಾಣಿಗಳಲ್ಲಿನೂ ಪ್ರಾಣ ಇದೆ, ನಮ್ಮಲ್ಲಿನೂ ಇದೆ. ನಮ್ಮಲ್ಲಿ ನಾವು ಹೇಗೆ ಈ ಭೂಮಂಡಲಕ್ಕೆ ಬಂದಿದ್ದೀವೋ ಪ್ರಾಣಿಗಳಿಗೂ ಅದೇ ಥರ ಬಂದಿದೆ. ಸೊ ಅದಕ್ಕೂ ಫ್ರೀಡಮ್ ಇದೆ. ಓಕೆ, ಬಟ್ ಆ ಫ್ರೀಡಮ್ನು ತೆಗೆದುಬಿಟ್ಟು ಆ ಪ್ರಾಣಿಗಳನ್ನ ಹಿಂಸೆ ಮಾಡಿ ಕೊಂದು ನಾವು ಆ ಪ್ರಾಣಿಗಳನ್ನ ನಾವು ತಿಂತಾ ಇದ್ದೀವಿ. ಸೊ ಅದರಿಂದನೇ ನಮಗೆ ಈ ಥರ ಅನಾರೋಗ್ಯ ಪರಿಸ್ಥಿತಿಗಳು, ಈ ಕುಟುಂಬ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಇದೆಲ್ಲ ಕಾರಣ ಏನಂದರೆ ನಾವು ಆ ಹಿಂಸೆ ಕೊಡ್ತಾ ಇರೋದ್ರಿಂದ ಹಿಂಸೆ ಅನುಭವಿಸ್ತಾ ಇದ್ದೀವಿ. ಈ ದುಃಖಗಳು ಅಂದರೆ ಅನಾರೋಗ್ಯ ಪರಿಸ್ಥಿತಿಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇವೆಲ್ಲನೂ ಹೊರಗಡೆ ಬರಬೇಕಂದ್ರೆ ನಾವು ಹಿಂಸೆನೂ ಸ್ಟಾಪ್. ಹಿಂಸಾ ಚೋಡೋ ಹಂಸ ಪಕಡೋ ಅನ್ನೋದಕ್ಕೆ ನಮ್ಮ ಮೇನ್ ಇಂಟೆನ್ಷನ್. ಸೊ ಈಗ ಹಿಂಸಾ ಚೋಡೋ ಹಂಸ ಪಕಡೋ ಅಂತ ಹೇಳಿದ್ವಿ. ಸೊ ಹಿಂಸಾ ಚೋಡೋ ಅಂತಂದ್ರೆ ಬರೀ ಪ್ರಾಣಿಗಳದ್ದು ಮಾತ್ರ ಬಿಡಬೇಕಾ, ಬೇರೆ ಏನಾದರೂ ಹಿಂಸೆ ಆ ಥರದ್ದು ಪ್ರತಿಯೊಂದು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಪ್ರಾಣಿಗಳ ಒಂದೇ ಅಲ್ಲ, ಈಗ ನಾವೇನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ನಾವೇ ಕೋಪ, ದ್ವೇಷ, ಅಸೂಯ ಇದೆಲ್ಲ ನಾವು ನಮ್ಮ ಶರೀರಕ್ಕೆ ಹಿಂಸೆ ಕೊಡ್ತಾ ಇದ್ದೀವಿ ನಾವು. ಅದರಲ್ಲಿ ಕರುಣಾ ತತ್ವನ ಜಾಗೃತ ಮಾಡಬೇಕು ಅನ್ನೋದೇ ನಮಗೆ ಇನ್ನೊಂದು ಪಾಯಿಂಟ್. ನಾವು ಇಲ್ಲಿ ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕೋಸ್ಕರನೇ ನಮ್ಮ ಒಳಗಡೆ ಆ ಕೋಪ, ದ್ವೇಷ, ಅಸೂಯೆನಿಂದನೇ ಈ ಅನಾರೋಗ್ಯ ಪರಿಸ್ಥಿತಿಗಳು, ತಲೆನೋವಿಂದ ಕ್ಯಾನ್ಸರ್ ಅವರಿಗೆ ಎಲ್ಲ ಬರ್ತಾ ಇರೋದು ಅರಿಷಡ್ ವರ್ಗಗಳಿಂದ ಹೊರಗಡೆ ಬರಬೇಕು ಅನ್ನೋದೇ ನಮ್ಮ ಮೇನ್ ಲಕ್ಷ್ಯ. ಸೊ ಆ ಕರುಣಾ ತತ್ವನ ಜಾಗೃತ ಮಾಡೋಕ್ಕೋಸ್ಕರ ಈ ಶಾಕಾಹಾರ ರ್ಯಾಲೀಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲಿಂದ ಎಲ್ಲಿಗೆ ಮಾಡ್ತಾ ಇದ್ದೀರಾ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಸರ್? ಇದು ಆಲ್ರೆಡಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು 40 ವರ್ಷ ಹಿಂದುಗಡೆನೆ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗಿನಿಂದ ಅವರು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸ್ಥಾಪನೆ ಆಗಿರೋದೇ ಮೇನ್ ಪ್ರಾಣಿಗಳನ್ನು ರಕ್ಷಣೆ ಕೊಡೋಕ್ಕೋಸ್ಕರನೇ ಅವರು ಸೃಷ್ಟಿ ಮಾಡಿರೋದು. ಆವಾಗಿನಿಂದ ಈ ಮೂವ್ಮೆಂಟ್ ಅನ್ನೋದು ನಡೀತಾ ಇದೆ. ಅಹಿಂಸಾ ಜಗತ್ತು, ಶಾಕಾಹಾರ ಜಗತ್ತು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಈ 4ನೇ ಮೇನ್ನಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅವೇರ್ನೆಸ್ ಈ ಇವತ್ತಿನ ರ್ಯಾಲಿ. ಸೊ ಈಗ ಪ್ರತಿ ದಿವಸ ನೀವು ಪ್ರತಿ ದಿವಸ ಮಾಡ್ತೀರಾ ಅಥವಾ ಯಾವಾಗನ ರಜಾ ದಿನಗಳಲ್ಲಿ ಯಾವ ಥರ ಸರ್? ಇವಾಗ ಅಂದರೆ ಇಲ್ಲಿವರೆಗೂ ನಾವು ಈ ಥರ ಹಾಲಿಡೇಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂಚೆ ಪ್ರತಿದಿನ
ನಾವು ಒಂದು ಡಿಜಿಟಲೈಸೇಷನ್ ಮುಖಾಂತರ 24 ಅವರ್ಸ್ ಎಲ್ಲ ಕಡೆ ಇವಾಗ ಬಸ್ಸುಗಳ ಮೇಲೆ ಈ ಇವನ್ ಸಿನಿಮಾ ಥಿಯೇಟ್ರಲ್ಲಿನೂ ಶಾಪಿಂಗ್ ಮಾಲ್ಸಲ್ಲಿ ರೈಲ್ವೆ ಸ್ಟೇಷನ್ಸ್ ಪೊಲೀಸ್ ಸ್ಟೇಷನ್ಸಲ್ಲಿ ಈ ಡಿಸ್ಪ್ಲೇ ಥರ ಇಟ್ಟು ಅದೆಲ್ಲ ಮೂವ್ಮೆಂಟ್ ಮಾಡೋಣ ಅನ್ನೋದು ನಾವು ಮಾಡ್ತಾ ಇದ್ದೀವಿ ಮುಂಚೆ. ಸೊ ಸೊ ಇವಾಗ ಅಲ್ಲಿ ಈಗ ಆಟೋದಲ್ಲಿನೂ ನಾವು ಮಾಡಿದೀವಿ ನೋಡಿ, ಇಲ್ಲೇ ಇದೆ ಅತ್ರಿಜಿ ಚೈತನ್ಯ ರಥ ಅಂತ. ಸೊ ಅಲ್ಲಿನೇ ಬಟ್ ಆಟೋ ಅಲ್ಲಿ ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಅಹಿಂಸದ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಸೊ ಮೇನ್ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಶಾಕಾಹಾರಿಗಳಾಗಬೇಕು, ಪ್ರತಿಯೊಬ್ಬರು ಅಹಿಂಸಾ ತತ್ವದಲ್ಲಿ ಜೀವನ ಮಾಡಬೇಕು. ಆ ಪ್ರಾಣಿಗಳಿಗೆ ಹಿಂಸೆ ಒಂದೇ ಅಲ್ಲ, ನಮ್ಮ ಒಳಗಡೆ ಹಿಂಸೆನೂ ತೆಗೆದುಬಿಟ್ಟು ಕರುಣ ತತ್ವನ ಜಾಗೃತ ಮಾಡಿಕೊಂಡ್ರೆ ನಿಮ್ಗೆ ಹಾಸ್ಪಿಟಲ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಈ ಥರ ಅದರ್ ಇಶ್ಯೂಸ್ ಏನೇನು ನಮಗೆ ಕುಟುಂಬ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಇಂದ ನಾವು ಹೊರಗಡೆ ಬರ್ಬೋದು. ಇದೊಂದು ಬಿಟ್ಟರೆ ಎಲ್ಲ ಅದರ್ ಸಮಸ್ಯೆಗಳು ಆಟೋಮ್ಯಾಟಿಕ್ಕಾಗಿ ಹೊರಗಡೆ ಬರ್ತೀವಿ ಅನ್ನೋದೇ ನಮ್ಮ ಮೇನ್ ಉದ್ದೇಶ ಇರೋದು ಸರ್. ಓಕೆ, ಧನ್ಯವಾದ ಸರ್. ಸೊ ಇದು ಸ್ನೇಹಿತರೆ, 84 ಲಕ್ಷ ಜೀವರಾಶಿಗಳಲ್ಲಿ ಪ್ರಜಾಪ್ರಭುತ್ವ ಅಂದರೆ, ಪ್ರಜಾ ಅಂತಂದರೆ ಬರೀ ಮನುಷ್ಯರಲ್ಲ, ಈ ಎಲ್ಲ ಜೀವರಾಶಿಗಳಿಗೂ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಬದುಕೋದಕ್ಕೆ ಅಧಿಕಾರ ಇದೆ. ಸೊ ಇದನ್ನು ಸಾರುವಂತಹ ನಿಜವಾದ ಸಂವಿಧಾನದ ಪ್ರಕಾರ ಮತ್ತು ಆಧ್ಯಾತ್ಮಿಕದ ಪ್ರಕಾರನೂ ಒಂದೇ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರೂ ಶಾಂತಿಯುತವಾಗಿ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರ ಹತ್ರನೂ ಒಳ್ಳೆ ಅವೇರ್ನೆಸ್ ಮತ್ತು ಪ್ರಜ್ಞಾವಂತಿಕೆ ಮೂಡಿಸೋದಕ್ಕೋಸ್ಕರನೇ ಈ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ನಮಸ್ಕಾರ ಎಲ್ರಿಗೂ.